7 ಕೋಟಿ ರಾಬರಿ ಏನ್ ನಡೆದಿದೆ, ಈ ರಾಬರಿಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರೋದು, ಅದರ ಜೊತೆಯಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ತನಿಖೆಯನ್ನ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಬೆಂಗಳೂರಲ್ಲಿ ಹಾಡ ಹಗಲೇ 7 ಕೋಟಿ ರಾಬರಿ ಮಾಡಿದ್ರು ರಾಬರ್ಸ್. ಪರಪ್ಪನ ಅಗ್ರಹಾರದಿಂದಲೇ ರಾಬರಿಗೆ ಸ್ಕೆಚ್ ಹಾಕಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜೈಲಿನಿಂದಲೇ ರಾಬರಿಗೆ ಸಂಚು ರೂಪಿಸಿದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಪೊಲೀಸರ ಒಂದು ಟೀಮ್ ತೆರಳಿದೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಜೈಲಿನಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು ಜೈಲಿಗೆ ಹೋಗಿ. ಈ ರಾಬರಿ ಗ್ಯಾಂಗ್ಗೂ ಅಥವಾ ಒಳಗಿರೋರ್ಗೂ ಏನಾದ್ರೂ ಲಿಂಕ್ ಇದೆಯಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆ ಆಂಗಲ್ ಅಲ್ಲೂ ಕೂಡ ಈಗ ತನಿಖೆ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಇದ್ದುಕೊಂಡು ಯಾರಾದ್ರೂ ಪ್ಲಾನ್ ಮಾಡಿದ್ರ ಈ ರಾಬರಿಗೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಕ್ಲೂ ಈಗ ಪೊಲೀಸರಿಗೆ ಸಿಕ್ಕಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಮಾಹಿತಿಯನ್ನ ಪೊಲೀಸರು ಪಡೆದಿದ್ದಾರೆ ಅನ್ನುವಂತ ಡೀಟೇಲ್ಸ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಹಾಗೆ ಸತ್ತಾರ್. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಮೊದಲಿಗೆ ಅಭಿಷೇಕ್, ಗಮನಿಸ್ತಾ ಇದೀವಿ ತನಿಖೆ ಏನೋ ನಡೀತಾ ಇದೆ, ಯಾವುದೇ ರೀತಿಯ ಸುಳಿವು ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗ ದೊಡ್ಡ ತಲೆನೋವಾಗಿರೋದು ಪೊಲೀಸರಿಗೆ. ಹಾಗಾದ್ರೆ ಈಗ ಯಾವ ಆಂಗಲ್ ಅಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ? ಏನಾದ್ರೂ ಅಟ್ ದಿ ರೈಟ್ ಮೂಮೆಂಟ್ ಈ ಪರಿಸ್ಥಿತಿಯಲ್ಲಿ ಏನಾದ್ರೂ ಸುಳಿವು ಅಥವಾ ಮಾಹಿತಿ ಏನಾದ್ರೂ ಸಿಕ್ಕಿದೆಯಾ ಅಂತ? ಈಗಾಗಲೇ ಇನ್ನು ಪರಪ್ಪನ ಅಗ್ರಹಾರಕ್ಕೆ ಹೋದಂತಹ ಪೊಲೀಸರು ಅಲ್ಲಿ ಹ್ಯಾಬಿಚುವಲ್ ಅಫೆಂಡರ್ಸ್ ಏನಿದ್ದಾರೆ ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಅವರು ಜೈಲಿನಿಂದಲೇ ಆಪರೇಟ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಅವರ ಸಹಚರರೇನಿದ್ದಾರೆ ಅವರು ಇನ್ನೂ ಕೂಡ ಹೊರಗಡೆ ಇರುವಂತಹ ಕಾರಣ, ಅಂದ್ರೆ ಜಾಮೀನು ಪಡೆದು ಹೊರಗಡೆ ಇರುವಂತದ್ದು, ಅವರ ಮುಖಾಂತರ ಈ ರೀತಿಯಾದಂತಹ ಒಂದು ರಾಬರಿ ಮಾಡಿಸಿರಬಹುದು ಅನ್ನುವಂತಹ ಆಂಗಲ್ನಿಂದ ತನಿಖೆಯನ್ನು ನಡೆಸೋದಕ್ಕೆ ಬನಶಂಕರಿ ಪೊಲೀಸರು ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಸ್ಥಳಕ್ಕೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿ ಅಲ್ಲಿ ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಯಾವುದನ್ನು ಕೂಡ ಬಿಡ್ತಾ ಇಲ್ಲ. ಅಂದ್ರೆ ಎಲ್ಲಾ ಆಯಾಮದಲ್ಲಿಯೂ ಕೂಡ ಒಂದು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. 50 ಜನ ಪೊಲೀಸರು ಏನಿದ್ದಾರೆ ಅವರು ಈಗಾಗಲೇ ಫೀಲ್ಡ್ ನಲ್ಲಿ ಆನ್ ವರ್ಕ್ ನಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು. ನಿನ್ನೆ ಮಧ್ಯಾಹ್ನದಿಂದಲೇ ಎಲ್ಲೆಲ್ಲಿ ನಾಕಾಬಂದಿಗಳನ್ನು ಹಾಕಬೇಕು, ಎಲ್ಲೆಲ್ಲಿ ಅವರ ಗುಪ್ತ ಪ್ರದೇಶಗಳೇನಿದೆ, ಅಂದ್ರೆ ಒಂದಷ್ಟು ಸ್ಥಳಗಳೇನಿದೆ ಅವಿತುಕೊಳ್ಳುವಂತಹ ಒಂದು ಸ್ಥಳಗಳು, ಅಲ್ಲಿಯೂ ಕೂಡ ಒಂದು ಸರ್ಚ್ ಅನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಬೇಸಿಕ್ ಪೊಲೀಸಿಂಗ್ ಮುಖಾಂತರ ಅವರ ಫೋಟೋ, ಅಂದ್ರೆ ಸಿಕ್ಕಿರುವಂತಹ ವಾಹನದ ಫೋಟೋಸ್ಗಳನ್ನ ಹಿಡಿದು ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ರೀತಿಯಾದಂತಹ ಟೆಕ್ನಿಕಲ್ ಮತ್ತೆ ಬೇಸಿಕ್ ಎರಡೂ ಪೊಲೀಸಿಂಗ್ ಮುಖಾಂತರ ಆರೋಪಿಗಳನ್ನು ಬಂಧನ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಮತ್ತು ಕೆಲವೊಂದು ಸಣ್ಣ ಸಣ್ಣ ಸುಳಿವು ಸಿಕ್ಕಿದೆ ಅಂತ ಹೇಳಿ ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗ ಇಲ್ಲಿಂದ ಯಾವ ಮಟ್ಟಿಗೆ ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಶೋಕ ಪಿಲ್ಲರ್ನಿಂದ ಅವರು ಎಸ್ಕೇಪ್ ಆಗಿರುವಂತಹ ರೂಟ್ನಲ್ಲಿ ಕೇವಲ ಗಲ್ಲಿಗೆ ಕ್ಯಾಮ್ರಾಗಳಿದೆ. ಆದ್ರೆ ಪೊಲೀಸರಿಗೆ ಆ ವಾಹನದ ಚೆಹರೆ ಸಿಕ್ಕಿದ್ದು 3 ಕ್ಯಾಮ್ರಾ ಅಂತ ಹೇಳಿದ್ರೆ ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಆ ಮಟ್ಟಕ್ಕೆ ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ 3 ಕ್ಯಾಮ್ರಾದಲ್ಲಿ ಮಾತ್ರ ಅವರ ಕಾರು ಪತ್ತೆ ಆಗಿದೆ. ಅಂದ್ರೆ ಸಿಸಿಟಿವಿಗಳನ್ನ ಅವಾಯ್ಡ್ ಮಾಡುವಂತಹ ಮುಖಾಂತರವೂ ಕೂಡ, ಅಂದ್ರೆ ಒನ್ ಆಫ್ ದಿ ಪ್ಲಾನಿಂಗ್ ಅಲ್ಲಿ ಅದು ಕೂಡ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಸಿಸಿಟಿವಿಗಳಿಗೆ ನಾವು ಹೋಗುವಂತಹ ಒಂದು ವೇ ಕೂಡ ಸಿಗಬಾರದು, ಮತ್ತೆ ಪೊಲೀಸರಿಗೆ ನಮ್ಮನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಬಾರದು ಅನ್ನುವಂತಹ ಕಾರಣದಿಂದಾಗಿ ಮೊಬೈಲ್ಗಳನ್ನು ಕೂಡ ಬಳಕೆ ಮಾಡಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಅವರು ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಕನ್ನಡದಲ್ಲಿ ಮಾತನಾಡ್ತಾ ಇದ್ರು. ನಂತರ ಒಳಗಡೆ, ಅಂದ್ರೆ ಅವರನ್ನೆಲ್ಲರನ್ನೂ ಕೂಡ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತು ವಾಹನದ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಸ್ಪೀಡ್ ಹಿಂದಿಗಳನ್ನ ಮಾತನಾಡ್ತಾ ಇದ್ರು ಅನ್ನುವಂತಹ ವಿಚಾರಗಳು ಕೂಡ, ಅಂದ್ರೆ ಸಣ್ಣ ಸಣ್ಣ ಒಂದು ವರ್ಡಿಂಗ್ಸ್ ಏನಿದೆ, ಹಿಂದಿ ವರ್ಡಿಂಗ್ಸ್ ಏನಿದೆ ಅದನ್ನ ಮಾತನಾಡ್ತಾ ಇದ್ರು. ಅಂದ್ರೆ ಸಿಬ್ಬಂದಿಗಳು ಪೊಲೀಸರು ಏನಾದರೂ ಸಿಬ್ಬಂದಿಗಳನ್ನ ಎನ್ಕ್ವೈರಿ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೂ ತಮ್ಮ ಬಗ್ಗೆ ನಿಖರವಾದಂತಹ ಒಂದು ಮಾಹಿತಿಗಳು ಕೂಡ ಸಿಗಬಾರದು. ಯಾವ ಭಾಗದವರು ನಾವು ಮತ್ತು ಕರ್ನಾಟಕದವರ ಅಥವಾ ಬೇರೆ ಭಾಗದವರ, ನಾರ್ತ್ ಇಂಡಿಯನ್ಸ್, ಈ ರೀತಿಯಾದಂತಹ ಗೊಂದಲ ಹುಟ್ಟಿಸುವಂತಹ ಒಂದು ಕೆಲಸಗಳನ್ನ, ಅಂದ್ರೆ ಈ ರೀತಿಯಾದಂತಹ ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಇವರು ಅದನ್ನು ಇಂಪ್ಲಿಮೆಂಟ್ ಮಾಡಿ
ಪೊಲೀಸರ ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ರೀತಿಯಾದಂತಹ ಪಕ್ಕಾ ಪ್ಲಾನ್ ಮಾಡಿರುವಂತಹ ವ್ಯಕ್ತಿಗಳಿಗೆ ಎಸ್ಕೇಪ್ ಆಗೋದು ಕೂಡ ಒಂದು ಪ್ಲಾನ್ ನ ಭಾಗವಾಗಿದೆ. ಅವರು ಪೊಲೀಸರ ಮಾಹಿತಿ ಪ್ರಕಾರ ಅವರು ಹೊಸಕೋಟೆ ಭಾಗದಲ್ಲಿ ಇರುವಂತಹ ಮಾಲೂರಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದಕ್ಕೆ ಸೂಕ್ತವಾದಂತಹ ಒಂದು ಇದೆಲ್ಲ ಅಂದ್ರೆ ಸಾಕ್ಷಿಗಳಿಲ್ಲ. ಆದ್ರೆ ವಾಹನಗಳು ಅಲ್ಲಿ ಆ ಭಾಗದಲ್ಲಿ ಓಡಾಡ್ತಾ ಇದೆ ಅನ್ನುವಂತಹ ವಿಚಾರಗಳು ಮಾತ್ರ ಗೊತ್ತಾಗ್ತಾ ಇದೆ. ಇಷ್ಟಕ್ಕೂ ಆ ವಾಹನದಲ್ಲಿ ಹಣ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಅದನ್ನ ಡೈವರ್ಟ್ ಮಾಡೋದಕ್ಕೆ ಬಳಕೆ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕೂಡ ಈಗ ಪೊಲೀಸರಲ್ಲಿ ಮೂಡ್ತಾ ಇದೆ. ಆ ವಾಹನವನ್ನ ಡೈವರ್ಟ್ ಮಾಡೋದಕ್ಕೆ ಉಪಯೋಗಿಸಿ ಬೇರೊಂದು ವಾಹನದಲ್ಲಿ ಇವರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಬಳಕೆಯನ್ನು ಮಾಡ್ತಾ ಇದ್ರು ಅನ್ನುವಂತಹದ್ದು ಮೇಲ್ನೋಟದ ಒಂದು ಶಂಕೆಯಾಗಿದೆ. ಈ ಆಂಗಲ್ ನಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. 7 ಕೋಟಿ ರಾಬರಿ ಏನ್ ನಡೆದಿದೆ, ಈ ರಾಬರಿಗೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇರೋದು, ಅದರ ಜೊತೆಯಲ್ಲಿ ತನಿಖೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ತನಿಖೆಯನ್ನ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತಾ ಇದೆ. ಬೆಂಗಳೂರಲ್ಲಿ ಹಾಡ ಹಗಲೇ 7 ಕೋಟಿ ರಾಬರಿ ಮಾಡಿದ್ರು ರಾಬರ್ಸ್. ಪರಪ್ಪನ ಅಗ್ರಹಾರದಿಂದಲೇ ರಾಬರಿಗೆ ಸ್ಕೆಚ್ ಹಾಕಿದ್ರ ಹಾಗಾದ್ರೆ ಅನ್ನೋ ಪ್ರಶ್ನೆ ಈಗ ಮೂಡ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜೈಲಿನಿಂದಲೇ ರಾಬರಿಗೆ ಸಂಚು ರೂಪಿಸಿದ್ದಾರೆ ಅನ್ನುವಂತ ಒಂದಷ್ಟು ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿಗೆ ಈಗ ಪೊಲೀಸರ ಒಂದು ಟೀಮ್ ತೆರಳಿದೆ. ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಜೈಲಿನಲ್ಲಿ ಪರಿಶೀಲನೆ ಮಾಡಲಾಗ್ತಾ ಇದೆ. ನಿನ್ನೆ ರಾತ್ರಿ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರು ಜೈಲಿಗೆ ಹೋಗಿ. ಈ ರಾಬರಿ ಗ್ಯಾಂಗ್ಗೂ ಅಥವಾ ಒಳಗಿರೋರ್ಗೂ ಏನಾದ್ರೂ ಲಿಂಕ್ ಇದೆಯಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಆ ಆಂಗಲ್ ಅಲ್ಲೂ ಕೂಡ ಈಗ ತನಿಖೆ ಆಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಇದ್ದುಕೊಂಡು ಯಾರಾದ್ರೂ ಪ್ಲಾನ್ ಮಾಡಿದ್ರ ಈ ರಾಬರಿಗೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಕ್ಲೂ ಈಗ ಪೊಲೀಸರಿಗೆ ಸಿಕ್ಕಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಮಾಹಿತಿಯನ್ನ ಪೊಲೀಸರು ಪಡೆದಿದ್ದಾರೆ ಅನ್ನುವಂತ ಡೀಟೇಲ್ಸ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ಹಾಗೆ ಸತ್ತಾರ್. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಮೊದಲಿಗೆ ಅಭಿಷೇಕ್, ಗಮನಿಸ್ತಾ ಇದೀವಿ ತನಿಖೆ ಏನೋ ನಡೀತಾ ಇದೆ, ಯಾವುದೇ ರೀತಿಯ ಸುಳಿವು ಸಿಗ್ತಾ ಇಲ್ಲ ಅನ್ನುವಂಥದ್ದು ಈಗ ದೊಡ್ಡ ತಲೆನೋವಾಗಿರೋದು ಪೊಲೀಸರಿಗೆ. ಹಾಗಾದ್ರೆ ಈಗ ಯಾವ ಆಂಗಲ್ ಅಲ್ಲಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಸದ್ಯಕ್ಕೆ? ಏನಾದ್ರೂ ಅಟ್ ದಿ ರೈಟ್ ಮೂಮೆಂಟ್ ಈ ಪರಿಸ್ಥಿತಿಯಲ್ಲಿ ಏನಾದ್ರೂ ಸುಳಿವು ಅಥವಾ ಮಾಹಿತಿ ಏನಾದ್ರೂ ಸಿಕ್ಕಿದೆಯಾ ಅಂತ? ಈಗಾಗಲೇ ಇನ್ನು ಪರಪ್ಪನ ಅಗ್ರಹಾರಕ್ಕೆ ಹೋದಂತಹ ಪೊಲೀಸರು ಅಲ್ಲಿ ಹ್ಯಾಬಿಚುವಲ್ ಅಫೆಂಡರ್ಸ್ ಏನಿದ್ದಾರೆ ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಅವರು ಜೈಲಿನಿಂದಲೇ ಆಪರೇಟ್ ಮಾಡಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅನ್ನುವಂತಹ ಒಂದು ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಅವರ ಸಹಚರರೇನಿದ್ದಾರೆ ಅವರು ಇನ್ನೂ ಕೂಡ ಹೊರಗಡೆ ಇರುವಂತಹ ಕಾರಣ, ಅಂದ್ರೆ ಜಾಮೀನು ಪಡೆದು ಹೊರಗಡೆ ಇರುವಂತದ್ದು, ಅವರ ಮುಖಾಂತರ ಈ ರೀತಿಯಾದಂತಹ ಒಂದು ರಾಬರಿ ಮಾಡಿಸಿರಬಹುದು ಅನ್ನುವಂತಹ ಆಂಗಲ್ನಿಂದ ತನಿಖೆಯನ್ನು ನಡೆಸೋದಕ್ಕೆ ಬನಶಂಕರಿ ಪೊಲೀಸರು ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರು ಸ್ಥಳಕ್ಕೆ ಪರಪ್ಪನ ಅಗ್ರಹಾರಕ್ಕೆ ತೆರಳಿ ಅಲ್ಲಿ ಮಾಹಿತಿ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಇಲ್ಲಿ ಯಾವುದನ್ನು ಕೂಡ ಬಿಡ್ತಾ ಇಲ್ಲ. ಅಂದ್ರೆ ಎಲ್ಲಾ ಆಯಾಮದಲ್ಲಿಯೂ ಕೂಡ ಒಂದು ತನಿಖೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. 50 ಜನ ಪೊಲೀಸರೇನಿದ್ದಾರೆ ಅವರು ಈಗಾಗಲೇ ಫೀಲ್ಡ್ ನಲ್ಲಿ ಆನ್ ವರ್ಕ್ ನಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು. ನಿನ್ನೆ ಮಧ್ಯಾಹ್ನದಿಂದಲೇ ಎಲ್ಲೆಲ್ಲಿ ನಾಕಾಬಂದಿಗಳನ್ನು ಹಾಕಬೇಕು, ಎಲ್ಲೆಲ್ಲಿ ಅವರ ಗುಪ್ತ ಪ್ರದೇಶಗಳೇನಿದೆ ಅಂದ್ರೆ ಒಂದಷ್ಟು ಸ್ಥಳಗಳೇನಿದೆ ಅವಿತುಕೊಳ್ಳುವಂತಹ ಒಂದು ಸ್ಥಳಗಳು, ಅಲ್ಲಿಯೂ ಕೂಡ ಒಂದು ಸರ್ಚ್ ಅನ್ನು ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸದ್ಯ ಬೇಸಿಕ್ ಪೊಲೀಸಿಂಗ್ ಮುಖಾಂತರ ಅವರ ಫೋಟೋ ಅಂದ್ರೆ ಸಿಕ್ಕಿರುವಂತಹ ವಾಹನದ ಫೋಟೋಸ್ಗಳನ್ನ ಹಿಡಿದು ಅವರಿಂದ ಮಾಹಿತಿ ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಈ ರೀತಿಯಾದಂತಹ ಟೆಕ್ನಿಕಲ್ ಮತ್ತೆ ಬೇಸಿಕ್ ಎರಡೂ ಪೊಲೀಸಿಂಗ್ ಮುಖಾಂತರ ಆರೋಪಿಗಳನ್ನು ಬಂಧನ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಮತ್ತು ಕೆಲವೊಂದು ಸಣ್ಣ ಸಣ್ಣ ಸುಳಿವು ಸಿಕ್ಕಿದೆ ಅಂತ ಹೇಳಿ ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗ ಇಲ್ಲಿಂದ ಯಾವ ಮಟ್ಟಿಗೆ ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅಶೋಕ ಪಿಲ್ಲರ್ನಿಂದ ಅವರು ಎಸ್ಕೇಪ್ ಆಗಿರುವಂತಹ ರೂಟ್ನಲ್ಲಿ ಕೇವಲ ಗಲ್ಲಿಗೆ ಕ್ಯಾಮ್ರಾಗಳಿದೆ. ಆದ್ರೆ ಪೊಲೀಸರಿಗೆ ಆ ವಾಹನದ ಚೆಹರೆ ಸಿಕ್ಕಿದ್ದು 3 ಕ್ಯಾಮ್ರಾ ಅಂತ ಹೇಳಿದ್ರೆ ನಿಜಕ್ಕೂ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಆ ಮಟ್ಟಕ್ಕೆ ಪ್ಲಾನಿಂಗ್ ಅನ್ನ ಮಾಡಿದ್ದಾರೆ. ಅಂದ್ರೆ 3 ಕ್ಯಾಮ್ರಾದಲ್ಲಿ ಮಾತ್ರ ಅವರ ಕಾರು ಪತ್ತೆಯಾಗಿದೆ. ಅಂದ್ರೆ ಸಿಸಿಟಿವಿಗಳನ್ನ ಅವಾಯ್ಡ್ ಮಾಡುವಂತಹ ಮುಖಾಂತರವೂ ಕೂಡ ಅಂದ್ರೆ ಒನ್ ಆಫ್ ದಿ ಪ್ಲಾನಿಂಗ್ ಅಲ್ಲಿ ಅದು ಕೂಡ ಇರುವಂತಹ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಸಿಸಿಟಿವಿಗಳಿಗೆ ನಾವು ಹೋಗುವಂತಹ ಒಂದು ವೇ ಕೂಡ ಸಿಗಬಾರದು, ಮತ್ತೆ ಪೊಲೀಸರಿಗೆ ನಮ್ಮನ್ನ ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಬಾರದು ಅನ್ನುವಂತಹ ಕಾರಣದಿಂದಾಗಿ ಮೊಬೈಲ್ಗಳನ್ನು ಕೂಡ ಬಳಕೆ ಮಾಡಿಲ್ಲ ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಅಲ್ಲಿದ್ದಂತಹ ಸಿಬ್ಬಂದಿಗಳನ್ನ
ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಅವರು ಹತ್ತಿರ ಬಂದಂತಹ ಸಂದರ್ಭದಲ್ಲಿ ಕನ್ನಡದಲ್ಲಿ ಮಾತನಾಡ್ತಾ ಇದ್ರು. ನಂತರ ಒಳಗಡೆ ಅಂದ್ರೆ ಅವರನ್ನೆಲ್ಲರನ್ನೂ ಕೂಡ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಮತ್ತು ವಾಹನದ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಸ್ಪೀಡ್ ಹಿಂದಿಗಳನ್ನ ಮಾತನಾಡ್ತಾ ಇದ್ರು ಅನ್ನುವಂತಹ ವಿಚಾರಗಳು ಕೂಡ ಅಂದ್ರೆ ಸಣ್ಣ ಸಣ್ಣ ಒಂದು ವರ್ಡಿಂಗ್ಸ್ ಏನಿದೆ ಹಿಂದಿ ವರ್ಡಿಂಗ್ಸ್ ಏನಿದೆ ಅದನ್ನ ಮಾತನಾಡ್ತಾ ಇದ್ರು. ಅಂದ್ರೆ ಸಿಬ್ಬಂದಿಗಳು ಪೊಲೀಸರು ಏನಾದರೂ ಸಿಬ್ಬಂದಿಗಳನ್ನ ಎನ್ಕ್ವೈರಿ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೂ ತಮ್ಮ ಬಗ್ಗೆ ನಿಖರವಾದಂತಹ ಒಂದು ಮಾಹಿತಿಗಳು ಕೂಡ ಸಿಗಬಾರದು. ಯಾವ ಭಾಗದವರು ನಾವು ಮತ್ತು ಕರ್ನಾಟಕದವರ ಅಥವಾ ಬೇರೆ ಭಾಗದವರ ನಾರ್ತ್ ಇಂಡಿಯನ್ಸ್ ಈ ರೀತಿಯಾದಂತಹ ಗೊಂದಲ ಹುಟ್ಟಿಸುವಂತಹ ಒಂದು ಕೆಲಸಗಳನ್ನ ಅಂದ್ರೆ ಈ ರೀತಿಯಾದಂತಹ ಒಂದು ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಇವರು ಅದನ್ನ ಇಂಪ್ಲಿಮೆಂಟ್ ಮಾಡಿ ಪೊಲೀಸರ ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಈ ರೀತಿಯಾದಂತಹ ಪಕ್ಕಾ ಪ್ಲಾನ್ ಮಾಡಿರುವಂತಹ ವ್ಯಕ್ತಿಗಳಿಗೆ ಎಸ್ಕೇಪ್ ಆಗೋದು ಕೂಡ ಒಂದು ಪ್ಲಾನ್ ನ ಭಾಗವಾಗಿದೆ. ಅವರು ಪೊಲೀಸರ ಮಾಹಿತಿ ಪ್ರಕಾರ ಅವರು ಹೊಸಕೋಟೆ ಭಾಗದಲ್ಲಿ ಇರುವಂತಹ ಮಾಲೂರಿಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕೆ ಸೂಕ್ತವಾದಂತಹ ಒಂದು ಇದೆಲ್ಲ ಅಂದ್ರೆ ಸಾಕ್ಷಿಗಳಿಲ್ಲ. ಆದ್ರೆ ವಾಹನಗಳು ಅಲ್ಲಿ ಆ ಭಾಗದಲ್ಲಿ ಓಡಾಡ್ತಾ ಇದೆ ಅನ್ನುವಂತಹ ವಿಚಾರಗಳು ಮಾತ್ರ ಗೊತ್ತಾಗ್ತಾ ಇದೆ. ಇಷ್ಟಕ್ಕೂ ಆ ವಾಹನದಲ್ಲಿ ಹಣ ಇದೆಯಾ ಇಲ್ವಾ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಅದನ್ನ ಡೈವರ್ಟ್ ಮಾಡೋದಕ್ಕೆ ಬಳಕೆ ಮಾಡಲಾಗ್ತಾ ಇದೆಯಾ ಅನ್ನುವಂತಹ ಅನುಮಾನ ಕೂಡ ಈಗ ಪೊಲೀಸರಲ್ಲಿ ಮೂಡ್ತಾ ಇದೆ. ಆ ವಾಹನವನ್ನು ಡೈವರ್ಟ್ ಮಾಡೋದಕ್ಕೆ ಉಪಯೋಗಿಸಿ ಬೇರೊಂದು ವಾಹನದಲ್ಲಿ ಇವರು ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಬಳಕೆಯನ್ನ ಮಾಡ್ತಾ ಇದ್ರು ಅನ್ನುವಂತಹದ್ದು ಮೇಲ್ನೋಟದ ಒಂದು ಶಂಕೆಯಾಗಿದೆ. ಈ ಆಂಗಲ್ ನಲ್ಲಿ ಕೂಡ ಪೊಲೀಸರು ತನಿಖೆಯನ್ನ ನಡೆಸಿದ್ದಾರೆ. ಅಶ್ವಿನಿ. ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.